ಬಿಜಾಪುರ ಜಿಲ್ಲೆ ಬಸವನಾಡೆಂದು ತನ್ನದೇ ಆದ ಖ್ಯಾತಿಯನ್ನು ಹೊಂದಿದ್ದು, ಅದಕ್ಕೆ ಸೂಕ್ತವಾದಂಥ ಮನ್ನಣೆ ನೀಡಿದಂಥ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ನಮಗೆಲ್ಲ ಸಂತಸದ ಸಂಗತಿ. ಬಸವಣ್ಣನವರು ಕೇವಲ ಕರ್ನಾಟಕಕ್ಕಷ್ಟೇ ಅಥವಾ ಭಾರತ ದೇಶಕ್ಕಷ್ಟೇ ಆಗಿರದೆ ವಿಶ್ವಕ್ಕೂ ಕೂಡ ಸಾಂಸ್ಕೃತಿಕ ನಾಯಕರಷ್ಟಲ್ಲದೆ ವಿಶ್ವಗುರು ಆಗಿಯೂ ಕೂಡ ಪರಿಗಣಿಸಲ್ಪಟ್ಟಿದ್ದಾರೆ. ಅಂಥ ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವೇಶ್ವರರ 893ನೆಯ ಜಯಂತಿ ಉತ್ಸವವನ್ನು ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸಬೇಕೆಂಬ ಒಂದು ನಿರ್ಣಯವನ್ನು ಸರ್ವ ಸಮುದಾಯಗಳ ಮುಖಂಡರೊಂದಿಗೆ ಚರ್ಚಿಸಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಒಂದು ವಿಶೇಷ ಸಂತಸದ ಸಂಗತಿ ಅಂದರೆ ಸರ್ಕಾರದ ಆಡಳಿತ ಕೂಡ ಸಮಾಜದ ಜೊತೆಗೆ ಸೇರಿಕೊಂಡು ಸರ್ಕಾರ ಹಾಗೂ ಸಮಾಜ ಒಟ್ಟಿಗೆ ಈ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ. ಬಹುಶಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಳೆದ 30 ವರ್ಷಗಳಿಂದಲೂ ಕೂಡ ಈ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದು, ಕಳೆದ ಕೆಲವು ವರ್ಷಗಳಿಂದ ಸರ್ಕಾರ ಈ ದಿನಾಚರಣೆಗಳ ಆಚರಣೆಯ ಜವಾಬ್ದಾರಿಯನ್ನು ಹೊತ್ತ ನಂತರದಲ್ಲಿ ಆಯಾ ಸಮುದಾಯದವರಷ್ಟೇ ಕರೆದುಕೊಂಡು ಆಚರಣೆ ಮಾಡ್ತಾ ಬಂದಿದ್ದು ಭಾಳ ವಿಷಾದನೀಯವಾದಂಥ ಸಂಗತಿ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಶರಣರ ಬಸವಾದಿ ಶರಣರ ಜಯಂತಿಯನ್ನು ಆಚರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನೋ ನಮ್ಮ ಬಿಜಾಪುರ ನಗರದ ಅಥವಾ ಜಿಲ್ಲೆಯ ಪುಣ್ಯವೋ ಏನೋ ಎಂಬಂತೆ ಎಲ್ಲರೂ ಒಗ್ಗೂಡಿಕೊಂಡು ಎಲ್ಲ ತರುಣರು, ಯುವಕರು, ಎಲ್ಲರೂ ಕೂಡ ಹಿರಿಯರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಭಾಳ ಬೃಹತ್ ಪ್ರಮಾಣದಲ್ಲಿ ನ ಭೂತೋ ನ ಭವಿಷ್ಯ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಲಾಗಿದೆ. ಕಳೆದ 1-2 ತಿಂಗಳಿಂದ ಬೇರೆ ಬೇರೆ ಸಭೆಗಳನ್ನು ಆಯೋಜನೆ ಮಾಡುತ್ತಾ ಯಾವ್ಯಾವ ರೀತಿ ಕಾರ್ಯಕಲಾಪಗಳನ್ನು ಆಯೋಜನೆ ಮಾಡಬೇಕು, 2 ದಿನ ಮಾಡಬೇಕು, 3 ದಿನ ಮಾಡಬೇಕು, ವಾರ ಮಾಡಬೇಕು, ಹೀಗೆಲ್ಲ ಯೋಚನೆ ಮಾಡಿ ಕೊನೆಗೆ ನಾವು 2 ದಿನಗಳ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ದಿನಾಂಕ 19/4/2026 ಬೆಳಗಿನ ಜಾವ 9:30 ಗಂಟೆಗೆ 9:30ರಿಂದ 11 ಗಂಟೆಯವರೆಗೆ ಮಕ್ಕಳಿಂದ ವಚನ ಕಂಠಪಾಠ ಮತ್ತು ಮಕ್ಕಳಿಗಾಗಿಯೇ ವಿಶೇಷವಾಗಿ ಏರ್ಪಾಟು ಮಾಡಿದಂಥ ಬಸವಾದಿ ಶರಣರನ್ನು ಕುರಿತಾದಂಥ ಸ್ವರಚಿತ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಗೆ 11ರಿಂದ 1:30 ಗಂಟೆಯವರೆಗೆ ಯುವಕರ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ವೇದಿಕೆಯ ಕಾರ್ಯಕ್ರಮವಿದ್ದು, ಅದರಲ್ಲಿ ಒಬ್ಬ ವಿಶೇಷ ಉಪನ್ಯಾಸಕಾರರನ್ನು ಆಮಂತ್ರಿಸಿ ಅವರಿಂದ ವಿಶೇಷ ಉಪನ್ಯಾಸವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸಾಯಂಕಾಲ 6 ಗಂಟೆಯಿಂದ 9:30 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಭಗವಂತನ ಮರಣ ಎಂಬಂಥ ಒಂದು ನಾಟಕ ಪ್ರದರ್ಶನ ಕೂಡ ಆಗ್ತಾ ಇದೆ. ಇಲ್ಲಿ ನಿಮಗೆಲ್ಲ ಮಕ್ಕಳು, ಯುವಕರು, ಹಿರಿಯರು ಅನ್ನುವಂಥ ಒಂದು ಕಲ್ಪನೆ ಬರಲಿಕ್ಕೆ ಕಾರಣ ಅಂದ್ರೆ, ಪ್ರಸ್ತುತ ಕಾಲದಲ್ಲಿ ಬಸವಾದಿ ಶರಣರ ತತ್ವಗಳು, ವಚನಗಳು ಹಿರಿಯರಿಗಿಂತ ಕಿರಿಯರಲ್ಲಿ ಬಹಳಷ್ಟು ಮುಖ್ಯವಾಗಿ ಮೂಡಿಸಬೇಕಾದಂಥ ಕರ್ತವ್ಯ ನಮ್ಮದಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಹಾಗೂ ಹಿರಿಯರನ್ನು, ಯುವಕರನ್ನು ಒಟ್ಟುಗೂಡಿಸಿಕೊಂಡು ಅವರಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿಯೇ ಅವರಿಗಾಗಿ ವಿಶೇಷ ಭಾಷಣ ಸ್ಪರ್ಧೆ ಹಾಗೂ ಕಂಠಪಾಠ ಸ್ಪರ್ಧೆ ಅಲ್ಲದೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಈ ಮುಂಚಿತವಾಗಿ ಏರ್ಪಾಟು ಮಾಡಿ ಅಂದಿನ ದಿನ ಅವರಿಗೆ ವಿಶೇಷವಾದಂಥ ಬಹುಮಾನವನ್ನು ಕೂಡ ಕೊಡಲಾಗ್ತದೆ. ಭಾಗವಹಿಸಿದವರಿಗೆಲ್ಲರಿಗೂ ವಿಶೇಷವಾಗಿ ಈ ಬಾರಿ ನಾವು ಒಂದು ವಿಶೇಷತೆ ಏನು ಮಾಡಿದ್ದೇವೆ ಅಂದ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗಷ್ಟೇ ಸತ್ಕಾರ ಮಾಡೋದಲ್ಲದೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಸತ್ಕರಿಸಿ ಪ್ರೋತ್ಸಾಹ ನೀಡಬೇಕೆನ್ನುವಂಥ ಉದ್ದೇಶದಿಂದ ಅವರಿಗೆ ಆದಂಥ ಒಂದು ವಿಶೇಷವಾದಂಥ ಮೂಮೆಂಟ್ ಸ್ಮರಣಿಕೆಯನ್ನು
ಅವರ ಭಾವಚಿತ್ರವನ್ನು ಅಂಟಿಸಿ ಅದರಲ್ಲಿ ಅವರು ಭಾಗವಹಿಸಿದಂಥ ಸ್ಪರ್ಧೆ ಹೆಸರನ್ನು ಕೂಡ ನಮೂದಿಸಿ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಬೇಕನ್ನುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಅದಲ್ಲದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಂದಂಥ ಸ್ಪರ್ಧಾಳುಗಳಿಗೆ ನಗದು ರೂಪದಲ್ಲಿ ಬಹುಮಾನವನ್ನು ಕೊಡುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇಷ್ಟಲ್ಲದೇ 19 ಮತ್ತು 20ನೇ ತಾರೀಕಿನ ದಿನ ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನೆರವೇರ್ತಕ್ಕಂಥ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಮುಂಜಾನೆ ಉಪಹಾರ, ಮಧ್ಯಾಹ್ನ ಪ್ರಸಾದ ಹಾಗೂ ಸಾಯಂಕಾಲ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ 2 ದಿನ. ಇನ್ನು ಏಪ್ರಿಲ್ 20ರಂದು ಬಸವ ಜಯಂತಿಯ ದಿನ ಬೆಳಗ್ಗೆ 7:30 ಗಂಟೆಗೆ ಕಳೆದ ಸುಮಾರು 6-7 ವರ್ಷಗಳಿಂದ ಬಿಜಾಪುರ ಜಿಲ್ಲೆಯ ಕೆಲವು ಜನ ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥವರು ಬಸವ ಜ್ಯೋತಿಯನ್ನು ಬಸವನ ಬಾಗೇವಾಡಿಯಿಂದ ರಾತ್ರಿ 3 ಗಂಟೆಗೆ ಬಂದು ಬೆಳಗ್ಗೆ 7:30 ಗಂಟೆಗೆ ಇಲ್ಲಿ ಬಂದು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಾಗಿದೆ. ಈ ಬಾರಿ ವಿಶೇಷತೆ ಏನಂದ್ರೆ ಬಿಜಾಪುರದಲ್ಲಿಯ ಈ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸುವಂಥವರು ಕೂಡ ಅದರಲ್ಲಿ ಭಾಗವಹಿಸುವುದಕ್ಕೆ ಒಪ್ಪಿಕೊಂಡಿದ್ದು ಸುಮಾರು 250 ಜನರು ಬಸವನ ಬಾಗೇವಾಡಿಯಿಂದ ಬಸವ ಜ್ಯೋತಿಯನ್ನು ಹೊತ್ತುಕೊಂಡು ಬಸವೇಶ್ವರ ಚೌಕಿಗೆ ಮುಂಜಾನೆ 7:30 ಗಂಟೆಗೆ ಆಗಮಿಸುವಂಥ ಯೋಜನೆ ಇದೆ. ಅದರ ನಂತರ ಸರ್ಕಾರ ಮತ್ತು ಸಾರ್ವಜನಿಕರಿಂದ ಬಸವ ಸಮಿತಿ ಉತ್ಸವ ಸಮಿತಿ ಅಂತ ಮಾಡಿದೆ. ಈ ಉತ್ಸವ ಸಮಿತಿಯ ಪರವಾಗಿ ಬಸವೇಶ್ವರ ಮೂರ್ತಿಯ ಪೂಜಾ ಸಮಾರಂಭ ನೆರವೇರ್ತದೆ. ಅದರ ನಂತರ ಅಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ, ಪ್ರಸಾದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮಧ್ಯಾಹ್ನ 4 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಾಲಯದಿಂದ ಭವ್ಯವಾದಂಥ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಮೆರವಣಿಗೆಯಲ್ಲಿ ಸುಮಾರು 500 ಜನ ಮಹಿಳೆಯರು ಬಸವಾದಿ ಶರಣರ ವಚನಗಳ ಕಟ್ಟುಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಇನ್ನುಳಿದ 500-600 ಜನ ಮಹಿಳೆಯರು, ಸುಮಾರು 1,000 ಜನ ಮಹಿಳೆಯರು ಈ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಒಂದು ವಿಚಾರ ಇದೆ. ಅದರ ಜೊತೆಗೆ ಸರ್ವಿಸ್ ಬಂದವರಿಗೂ ಕೂಡ ಕೇಳ್ಕೊಂಡಿದ್ದೆ. ಅವರು ತಮ್ಮ ಯೂನಿಫಾರ್ಮ್ದೊಂದಿಗೆ ಸುಮಾರು 100 ಜನ ಸರ್ವಿಸ್ ಮನ್ನರು ಕೂಡ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಶಾಲಾ ಕಾಲೇಜುಗಳು ಸೂಟಿ ಇರುವಂಥ ದಿನದಲ್ಲಿಯೇ ಬಸವ ಜಯಂತಿ ಬರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಅನ್ನೋದು ಕೂಡ ನಮ್ಮ ಸರ್ಕಾರದವರು ಕೂಡ ನಮ್ಮೊಂದಿಗೆ ಸ್ಪಂದಿಸಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಾಸಿಸ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಸುಮಾರು 400 ಜನರನ್ನು ನಮ್ಮ ಈ ಮೆರವಣಿಗೆಗೂ ಹಾಗೂ ಕಾರ್ಯಕ್ರಮಕ್ಕೂ ಪೂರೈಸುವಂಥ ಒಂದು ಒಪ್ಪಿಗೆಯನ್ನು ಅವರು ಕೊಟ್ಟಿದ್ದಾರೆ. ಅದೇ ತೆರನಾಗಿ ಷಣ್ಮುಖಾರೂಢ ಮಠದಲ್ಲಿ ಬೇಸಿಗೆ ಶಿಬಿರದಿಂದ ಅಲ್ಲಿಯ ಶ್ರೀಗಳವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ತಮ್ಮಲ್ಲಿ ಇರ್ತಕ್ಕಂಥ 200 ಜನ ವಿದ್ಯಾರ್ಥಿಗಳನ್ನು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುವುದಕ್ಕಾಗಿ ಒದಗಿಸ್ತೇವೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಸಮುದಾಯಗಳ ಜನರನ್ನೆಲ್ಲ ನಾವು ಸಂಪರ್ಕಿಸಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿಂದ ತಮ್ಮ ತಮ್ಮ ಸಮಾಜದ ಶರಣರು, ಬಸವಾದಿ ಶರಣರು, ಬೇರೆ ಬೇರೆ ಶರಣರು ಏನು ಬರ್ತಾರೆ, ವಿವಿಧ ಕಾಯಕಗಳ ಶರಣರ ಭಾವಚಿತ್ರಗಳ ಸ್ತಬ್ಧ ಚಿತ್ರಗಳನ್ನು ಕೂಡ ಅದರಲ್ಲಿ ಆಯೋಜನೆ ಮಾಡಲಾಗಿದೆ. ಸುಮಾರು 50 ಆಟೋಗಳಲ್ಲಿ 50 ಜನ ಶರಣ ಶರಣಿಯರ ಭಾವಚಿತ್ರದ ಮೆರವಣಿಗೆ ಕೂಡ ಇದರಲ್ಲಿ ಇರ್ತದೆ. ವಾದ್ಯ ತಂಡಗಳಿರ್ತಾವೆ. ಈ ರೀತಿಯಾದಂಥ ಒಂದು ಭವ್ಯವಾದಂಥ ಮೆರವಣಿಗೆ ಮಧ್ಯಾಹ್ನ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಪ್ರಾರಂಭವಾಗಿ 6 ಗಂಟೆ ತನಕ ಶ್ರೀ ಕನಗಲ್ ಹನುಮಂತರಾಯ ರಂಗಮಂದಿರಕ್ಕೆ ತಲುಪ್ತದೆ. ಆನಂತರ ಸರ್ಕಾರ ಹಾಗೂ ಸಮಾಜದ ಒಟ್ಟುಗೂಡಿ ವೇದಿಕೆಯ ಕಾರ್ಯಕ್ರಮ 2 ಗಂಟೆ ಕಾಲ ಉಪನ್ಯಾಸ ಅದು ನಡೀತದೆ. ಆನಂತರ ಮತ್ತೆ ಒಂದು ನಾಟಕ, ಬೆಂಗಳೂರು ತಂಡದವರಿಂದ 2 ನಾಟಕಗಳ ಪ್ರಯೋಗ ಇದೆ. ಮಾರನೇ ದಿನ 20ನೇ ತಾರೀಕಿನೂ ಕೂಡ ಈ ಒಂದು ನಾಟಕ ಪ್ರದರ್ಶನ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ತಮ್ಮನ್ನೆಲ್ಲ ಇಲ್ಲಿ ವಿನಂತಿ ಮಾಡಿಕೊಳ್ಳುವಂಥ ಒಂದು ಕಾರಣ ಏನಂದ್ರೆ, ಯಾವುದೇ ಕಾರ್ಯಕ್ರಮಗಳ ಯಶಸ್ವಿಗೆ ಸರಿಯಾದ ಪ್ರಚಾರ ಕೊಡ್ತಕ್ಕಂಥವರೇ ತಾವು ಮಾಧ್ಯಮದ ಮಿತ್ರರು. ನಿಮ್ಮ ಕಾರ್ಯ ಬಹಳ ದೊಡ್ಡದಿದೆ. ದಯವಿಟ್ಟು ಈ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಜಯಂತಿ ಬಸವನಾಡಿನಲ್ಲಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲ್ಪಟ್ಟಿದೆ ಅನ್ನುವಂಥ ಸಂಗತಿಯನ್ನು, ಆಚರಿಸಲ್ಪಡ್ತದ ಅಂತ ಅನ್ನೋದು ಮುಂಚಿತವಾಗಿ ತಿಳಿಸಿ ಆಮೇಲೆ ಆಚರಣೆ ಆದದ್ದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ವರದಿಯನ್ನು ಕಳಿಸಿದ್ರೆ ನಿಮಗೆ ನಾವು ತುಂಬ ಋಣಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರು ಇಡೀ ಜಗತ್ತಿಗೆ ಸಮಾನತೆಯನ್ನು ತಂದುಕೊಟ್ಟಂಥ ಮಹನೀಯರು.
ಅಂಥ ಮಹನೀಯರ 12ನೇ ಶತಮಾನದ ಇತಿಹಾಸ 20ನೇ ಶತಮಾನದಲ್ಲಿ ರಾವ್ ಬಹದ್ದೂರ್ ಪಗು ಹಳಕಟ್ಟಿಯವರು ಅವರ ವಚನಗಳನ್ನು ಮುದ್ರಣ ಮಾಡಿ ಜಗತ್ತಿಗೆ ಕೊಟ್ಟಿದ್ದರಿಂದ ಬಸವಣ್ಣನವರು ಇವತ್ತಿಗೆ ಬೆಳಕಿಗೆ ಬಂದದ್ದು ಸತ್ಯ ಸಂಗತಿ. ವಿಜಯಪುರ ಜಿಲ್ಲೆ ಭಕ್ತಿ ಭಂಡಾರಿ ಬಸವಣ್ಣವರಂಥ ಮಾನವತಾವಾದಿಗಳನ್ನು ಕೊಟ್ಟು ನಂತರ ಪಗು ಹಳಕಟ್ಟಿಯವರು ಅವರ ಎಲ್ಲ ಶರಣರ ವಚನಗಳನ್ನು ಮತ್ತು ವಿವರ ಚರಿತ್ರೆಗಳನ್ನು ಬೆಳಕಿಗೆ ತಂದರು. ಆದರೆ ಒಂದು ಮನಸ್ಸಿಗೆ ಖೇದ ಅನಿಸೋದು ಏನಪ್ಪ ಅಂತಂದ್ರೆ ಇಡೀ ವಿಶ್ವದೊಳಗೆ ಬಸವಣ್ಣನವರ ಮೂರ್ತಿ ಕುಂದ್ರಿಸೋದು ಅವರ ತತ್ವಗಳನ್ನು ಆಚರಣೆಗೆ ತರುವಂಥದ್ದು ಇವತ್ತಿನ ದಿವಸ ನಡೆದಾಗ ಇನ್ನೂ ಬಿಜಾಪುರದಲ್ಲಿ ಹೆಚ್ಚಿನ ಅವರ ಜಯಂತಿ ಅವರ ತತ್ವವನ್ನು ಅಳವಡಿಸಿಕೊಳ್ಳುವಂಥದ್ದು ನಮಗೆ ಆಗಿಲ್ಲ ಅನ್ನೋದು ಒಂದು ವಿಷಾದದ ಸಂಗತಿ. ಈ ನಿಟ್ಟಿನಲ್ಲಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು, ಏನಿದ್ರು ನೀವು ಜ್ಞಾನ ಕೊಡೋದಿತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ರಿ, ಅದು ಮುಂದೆ ಜಗತ್ತಿಗೆ ಅದು ಪ್ರಚಾರ ಪಡಿಸ್ತದೆ. ವಯಸ್ಸಾದವ್ರಿಗೆ ಕೊಟ್ರೆ ಅವ್ರು ಭಾಳ ಎಷ್ಟು ದಿವಸ ಜೀವಂತದಾರ 2 ದಿವಸದ ಆಗ್ಬೋದು ಅನ್ನುವಂಥ ಮಾತನ್ನು ಪರಮ ಪೂಜ್ಯ ಬುದ್ಧೀಜಿಯವರು ಹೇಳ್ತಾ ಇದ್ರು. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕಾಗ್ಯದಂದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸಬಾರದು ಅನ್ನೋದಾದ್ರೆ ಎಲ್ಲ ಶರಣರ ವಚನಗಳನ್ನು ಜಾತಿ ಮತ ಎಲ್ಲ ಬಿಟ್ಟು ನಾವು ಈ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಕರ್ತವ್ಯಗಳನ್ನು ನೀವೆಲ್ಲರೂ ನಿರ್ವಹಿಸಿದ್ದೇ ಆದಲ್ಲಿ ಮುಂದಿನ ಪೀಳಿಗೆ ನಮಗೆ ಶಪಿಸುವುದಿಲ್ಲ. ಆದ್ದರಿಂದ ಬಸವಣ್ಣವರ ತತ್ವವನ್ನು ನಾವೆಲ್ಲರೂ ಆಚರಿಸೋಣ. ಅವರ ಒಂದು ತತ್ವಗಳು ಪ್ರಚಾರ ಆಗಬೇಕಂದ್ರೆ ಇಂಥ ಜಯಂತಿ ಉತ್ಸವಗಳು ಭಾಳ ಭಕ್ತಿ ಶ್ರದ್ಧೆಯಿಂದ, ವಿಜೃಂಭಣೆ ಅನ್ನೋದು ಶಬ್ದಕ್ಕಿಂತ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಿದರೆ ಇದು ಭಾಳ ಒಳ್ಳೆಯದಾಗ್ತದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಸಿದ್ದೇಶ್ವರ ಸಂಸ್ಥೆ ಇಂಥ ಕಾರ್ಯಗಳಿಗೆ ಯಾವಾಗಲೂ ಸಹಕಾರ ಕೊಡ್ತಾ ಬಂದಿದೆ, ಇನ್ನು ಮುಂದೆನೂ ಕೊಡ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮಸ್ಕಾರ. ಇವರು ಇಡೀ ಮನುಕುಲಕ್ಕೆ ಹೋರಾಟ ಮಾಡಿದಂಥವ್ರು ಮತ್ತು ಸಮಾನತೆಗೋಸ್ಕರ ಆಗಿನ ಕಾಲದಲ್ಲಿ ಬಸವಣ್ಣವರು ಮಹಿಳಾ ಮೀಸಲಾತಿಗೋಸ್ಕರ ಮತ್ತು ಮಾನವ ಕುಲದ ಒಂದು ಅಸ್ತಿತ್ವಗೋಸ್ಕರ ಅವರು ಹೋರಾಟ ಮಾಡಿದಂಥವ್ರು. ಅಂಥ ಮಹಾನ್ ನಾಯಕನ ಒಂದು ಬಸವ ಜಯಂತಿಯನ್ನು ನಮ್ಮ ವಿಜಯಪುರ ಜಿಲ್ಲೆ ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿ ಎಲ್ಲ ಹಿರಿಯರು ಒಂದು ನಿರ್ಧಾರವನ್ನು ಮಾಡ್ಕೊಂಡಾರ. ಅದೇ ರೀತಿ ಒಂದು ಮಹಿಳೆಯರ ಒಂದು ವಚನ ಕಟ್ಟುಗಳನ್ನ ಸಿದ್ದೇಶ್ವರ ಗುಡಿ ದೇವಸ್ಥಾನದಿಂದ ಒಂದು ಮೆರವಣಿಗೆ ಜವಾಬ್ದಾರಿ ನಮ್ಮ ಎಲ್ಲ ಮಹಿಳಾ ಸಂಘಟನೆಯ ಮೇಲದ. 500 ಜನ ಮಹಿಳೆಯರು ವಚನ ಕಟ್ಟುಗಳನ್ನ ಹೊತ್ಕೊಂಡು ಭಾಗವಹಿಸ್ತಾರೆ ಮತ್ತು ಅದ್ರ ಜೊತೆಗೆ ಇನ್ನೂ 500 ಜನಕ್ಕಿಂತ ಹೆಚ್ಚಿಗೆ ಒಂದು 2-3 ಸಾವಿರ ಜನ ಮಹಿಳೆಯರು ಅವತ್ತಿನ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅಂತ ನನಗೆ ಹೇಳಕ್ಕೆ ಜಿಲ್ಲೆಯಿದ್ದೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ನಾವು ಎಲ್ಲ ಜಾತಿಯವ್ರನ್ನ ನಾವು ಮೊನ್ನೆ ಮಹಿಳಾ ದಿನಾಚರಣೆಯನ್ನು ಮಾಡಿದ್ವಿ. ಅಲ್ಲಿ ಬಹುತೇಕ ಜನ ಮುಸ್ಲಿಂ ಮಹಿಳೆಯರು ಸೇರಿದ್ರು. ಅದೇ ರೀತಿಯಾಗಿ ಅವರು ಕೂಡ ಈ ಒಂದು ಬಸವ ಜಯಂತಿ ಉತ್ಸವದ ಮೆರವಣಿಗೆಗೆ ಆಹ್ವಾನಿಸಿದ್ದೇವೆ. ದಯವಿಟ್ಟು ಅನ್ಯತಾ ಭಾವಿಸಿದ ಎಲ್ಲ ಸಮಾಜದವರು ಅಂತಂದ್ರೆ ಅಲ್ಲೇ ಮುಸ್ಲಿಮರ ಬಿಟ್ಟು ನಾವು ಮಾತಾಡ್ತಾ ಇಲ್ಲ, ಅವ್ರನ್ನ ತಗೊಂಡೇ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ವಚನ ಕಟ್ಟು ಮೆರವಣಿಗೆ ಆಗಿರಲಿ ಅಥವಾ ಸಾದಾ ನಡಿಗೆಯಲ್ಲೇ ಆಗಿರಲಿ ಅವರೆಲ್ಲ ಪಾಲ್ಗೊಂಡು ನಾವು ಅದನ್ನ ಯಶಸ್ವಿಗೊಳಿಸಲಿಕ್ಕೆ ಮಹಿಳೆಯರು ಪಾತ್ರ ವಹಿಸ್ತೀವಿ ಅಂತ ಹೇಳಿ ನಾವು ಹಿಂದೆ ಬಸವ ಸಂಸ್ಕೃತಿ ಉತ್ಸವವನ್ನು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಬಸವನ ಬಾಗೇವಾಡಿಯಲ್ಲಿ ಬಸವದಳ ಮತ್ತು ವೀರಶೈವ ಮಹಾಸಭೆ ಎಲ್ಲ ಬಸವ ಪರ ಸಂಘಟನೆಗಳು ಎಲ್ಲರೂ ಕೈಗೂಡಿಸಿ ಬಹಳ ಅದ್ಭುತವಾಗಿ ಮಾಡಿದ್ದೀವಿ. ಅದರ ಮುಕ್ತಾಯನೂ ಕೂಡ ಬೆಂಗಳೂರಿನಲ್ಲಿ ಅದ್ಭುತವಾಗಿ ನಡೀತು. ಅದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದೇ ರೀತಿ ಈ ಉತ್ಸವನೂ ಕೂಡ ಬಸವ ಜಯಂತಿ ಉತ್ಸವನೂ ಕೂಡ ಎಲ್ಲರೂ ಬಸವಣ್ಣವರು ಎಲ್ಲರನ್ನೂ ಎತ್ತುಕೊಂಡಂಥವ್ರು, ಬಿದ್ದವರನ್ನು ಮೇಲೆತ್ತಿದವರು, ಇಡೀ ಸಮಾನತೆಯನ್ನು ಸಾಧಿಸಿದವರು, ಸಮಾನತೆಯನ್ನು ತಂದವರು, ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥವರು, ಅವರು ಎಲ್ಲರಿಗೂ ಕೂಡ ಅವರು ಯಾರು ಬಹಳ ಅನುಕರಣೀಯವಾದಂತಹ ಆದರಣೀಯವಾದಂತಹ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂಥವರು. ಅದಕ್ಕಾಗಿ ತಮ್ಮದು ಮಾಧ್ಯಮದ ಮಿತ್ರರು ಏನಾದಿರಲ್ಲ, ಸುದ್ದಿ ಮಾಧ್ಯಮಗಳೇ ಇರಲಿ ಮತ್ತು ದೃಶ್ಯ ಮಾಧ್ಯಮಗಳೇ ಇರಲಿ, ಬಹಳ ಚೆನ್ನಾಗಿ 17-18ನೇ ತಾರೀಕಿಗೆ ಚೆನ್ನಾಗಿ ತಾವು ಇದು ಮಾಡಿದರೆ ಇದರ ಸಕ್ಸಸ್ಸು ಎಲ್ಲರಿಗಿಂತಲೂ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಅದಕ್ಕೆ
ತಾವೆಲ್ಲರೂ ದಯಮಾಡಿ ಒಳ್ಳೆ ಪ್ರಚಾರವನ್ನು ಕೊಡಬೇಕು, ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಕೊಡಬೇಕು ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮಲ್ಲಕಂಬ ಯೋಗವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾಯಕಯೋಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಿಂದ ಎಲ್ಲ ಏನು ವಚನ ಕಟ್ಟುಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ, 500 ಗಂಟುಗಳನ್ನು. ಅದೇ ರೀತಿ ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ವೈವರೆ ಕೊಡಬೇಡ ದಾನವನ್ನು ಇಲ್ಲವೆನಬೇಡ ಎನ್ನುವಂತೆ ಎಲ್ಲ ಹಿರಿಯರು, ಸಮಾಜದ ಎಲ್ಲ ಜನರು ಕೈಗೂಡಿಸಿ ತನು ಮನ ಧನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಯಾಕಂದರೆ ಇದು ಬಸವ ಜನ್ಮಭೂಮಿ, ನಾವೆಲ್ಲರೂ ಬಸವಾಭಿಮಾನಿಗಳಾಗಿ ಬಸವಣ್ಣನವರ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ, ವಿಶ್ವಗುರು ಬಸವಣ್ಣನ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಹರಡಬೇಕು ಅಂಥೇಳಿ ಮಾಧ್ಯಮದ ಮಿತ್ರರಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಒಂದು ನಿಮಿಷ, ಈಗ ಗುರುವಿನ ಆಶೀರ್ವಾದ ಬೇಕು. ಆ ಆಶೀರ್ವಾದ ನಮಗೆ ಜ್ಞಾನ ಯೋಗಾಶ್ರಮದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಕಡೆಯಿಂದ ಸಿಕ್ಕಿದೆ. ರಾಜಾಶ್ರಯನೂ ಕೂಡ ಬೇಕು. ರಾಜಾಶ್ರಯ ನಮಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲರಿಂದ ಮತ್ತು ನಮ್ಮ ನಗರ ಶಾಸಕರು ಆತ್ಮೀಯರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಡೆಯಿಂದ ಸಿಕ್ಕಿದೆ. ಅದೇ ತೆರನಾಗಿ ಸಾರ್ವಜನಿಕದಿಂದ ನಮಗೆ ಸಹಕಾರ ಬೇಕು. ನಗರದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪತ್ರಿಕಾ ಮಾಧ್ಯಮದ ಮಿತ್ರರಾದ ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಇದು ಯಾವುದು ಒಂದು ಇದರದ್ದಲ್ಲ, ಇದು ವಿಶ್ವ ಗುರುವಿನ ಒಂದು ಕೆಲಸದ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು, ಬಸವನಾಡು ಹುಟ್ಟಿದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ಯದಂದ್ರೆ ಇಡೀ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಒಳ್ಳೆಯ ಒಂದು ನಾವು ಇಲ್ಲಿಂದ ಒಂದು ಇದು ಸುದ್ದಿ ಸಂದೇಶ ಕಳಿಸಬೇಕಾಗಿದೆ. ಆ ಸಂದೇಶ ಕಳಿಸಲು ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಈ ಮುಖಾಂತರ ತಮ್ಮನ್ನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮಗೆ ತಾವೆಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ಪ್ರಚಾರನ ಕೊಡ್ರಿ ಅಂತೇಳಿ ವಿನಂತಿಸಿ ನನ್ನ 2 ಮಾತು.